ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ. ಮಡಿವಾಳರ ಕುರಿತು ಏಕೀಕರಣಕ್ಕೆ ಕರೆ. ಜಾತಿ ಕಾಲಂ 9ರಲ್ಲಿ ಮಡಿವಾಳ ಎಂದೇ ಬರೆಯಿರಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು 2025ರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ರಾಜ್ಯ ವ್ಯಾಪಿಯಾಗಿ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ ಸಮುದಾಯದ ಸದಸ್ಯರಿಗೆ ಮಹತ್ವದ ಮನವಿಯನ್ನು ಸಲ್ಲಿಸಿದೆ. ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ಅವರು ಹೇಳಿದರು. ಅವರು ಇನ್ನಷ್ಟು ಮಾತನಾಡಿ, ಸಮೀಕ್ಷೆಯ ನಿಖರತೆ ಹಾಗೂ ಸಮಾಜದ ಏಕತೆಗಾಗಿ ಈ ವಿಷಯ ಅತ್ಯಂತ ಅಗತ್ಯವೆಂದು ತಿಳಿಸಿದರು. ಸಮುದಾಯದ ಪ್ರತಿಯೊಬ್ಬರೂ ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ಜಾತಿ ಕಾಲಂ 9ರಲ್ಲಿ ಮಡಿವಾಳ ಎಂದೇ ನಮೂದಿಸಬೇಕು ಎಂದು ಸಂಘ ಒತ್ತಾಯಿಸಿದೆ. ಸ್ನೇಹಿತರಿಗೆ ಸ್ವಾಗತ. ಈ ದಿವಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಏನು ನಾವು ನಂಬ್ಕೊಂಡಿರೋದು, ನಮ್ಮ ಏನು ಸರ್ಕಾರ ಜಾತಿ ಜನಗಣತಿ ಸಮೀಕ್ಷೆ ಏನು ಪ್ರಾರಂಭ ಮಾಡಿದೆ, ಅದರಲ್ಲಿ ನಮ್ಮ ಮಡಿವಾಳರು ಯಾವ ಥರ ಏನು ಬರೆಸ್ಬೇಕು, ಯಾವುದರಲ್ಲಿ ಏನೇನು ಇರ್ತವೆ ಅನ್ನೋದಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದೀರಿ. ಹಂಗಾಗಿ ಈ ದಿವಸ ಎರಡನೇ ಪ್ರೆಸ್ ಮೀಟ್ ಗುಲ್ಬರ್ಗಾದಲ್ಲಿ. ನಾವು ನಮ್ಮ ಮಡಿವಾಳರಿಗೆ ಒಂದೇ ಒಂದು ನಾವು ಸಂದೇಶ ಕೊಡೋದು, ಕಾಲಂ ನಂಬರ್ A 903ರಲ್ಲಿ ಮಡಿವಾಳರು ಅಂತಿದೆ, ಅದನ್ನೇ ಬರೆಸ್ಬೇಕು. ನೀವು ಬೇರೆ ಯಾವುದು ಬರೆಸ್ಬಾರ್ದು. ಬರೆಸಿದ್ರೆ ಉಪಜಾತಿಗಳಾಗೋಗಿ ಕಡಿಮೆ ಆಗಿ ನಮ್ಮ ಜನಸಂಖ್ಯೆ ಗೊತ್ತಾಗೋದೇ ಇಲ್ವಾ. ಹಂಗಾಗಿ ನೀವು ಮಡಿವಾಳರು ಅಂತಾನೆ ಬರೆಸ್ಬೇಕು. ಮಡಿವಾಳರು ಅಂತ ಬರೆಸಿದಾಗ ನಮ್ಮ ಜಾತಿಗೆ ಏನು ಸಿಗ್ಬೇಕು ಸವಲತ್ತುಗಳು ಅದರಲ್ಲಿ 60 ಅಂಶ ಇದೆ. 60 ಪ್ರಶ್ನೆಗಳು ಕೇಳಿರೋದ್ರಿಂದ ಅದರಲ್ಲಿ ಜಾತಿ, ಇದು ಧರ್ಮ ಹಿಂದೂ, ಜಾತಿ ಮಡಿವಾಳ ಹಿಂಗೆ ಬರೆಸ್ಬೇಕು. ಇಲ್ಲಿ ಕೇರಳದಿಂದ ಗೆದ್ಕೊಂಡ್ ಬಂದಿದ್ರು, ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಮಾಡಿದ್ರು. ಇದು ಸತ್ಯವಾದ ಮಾತು. ಈಗ ಈ ಹೋರಾಟ ಆಂಧ್ರದಲ್ಲಿ ಸಾವಿತ್ರಿ ಅಂತ ಆಂಧ್ರ ಪ್ರದೇಶದಲ್ಲಿ ಆಕೆ ಗೌರ್ಮೆಂಟ್ ಇಂದ ಮಡಿವಾಳ ಸಂಘಕ್ಕೆ ಅಲ್ಲಿ ಸಾಕಲ್ವಾಳ ಗ್ರೂಪ್ಗೆ ಅಧ್ಯಕ್ಷ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಆಕೆಗೆ ಜಾಗ ಕೊಟ್ಟಿದ್ದಾರೆ. ಅವ್ರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ನಮ್ಮಲ್ಲಿ ಒಂದು ಹೊಸ ಅವಕಾಶ, ಆಶಾಭಾವನೆ ಕ್ರಿಯೇಟ್ ಆಗಿದೆ. ಅಂದ್ರೆ ನಮ್ಮ ನಂಜಪ್ಪನವರು, ನಮ್ಮ ಅಧ್ಯಕ್ಷರು, ಮಡಿವಾಳ ಸಂಘದ ಅಧ್ಯಕ್ಷರು ಬಹಳ ದಿನದಿಂದ ಮಾಡ್ಕೊಂಡ್ ಬಂದವ್ರಿಗೆ ಈಗ ದೊಡ್ಡ ಸ್ಥಿತಿ ಯಾವುದಾದ್ರೂ ಒಂದು ಸರ್ಕಾರದ ವತಿಯಿಂದ ಬಂದ್ರು ನಾವೆಲ್ಲ ಅದನ್ನ ಬಹಳ ಸುಲಭವಾಗಿ ಸ್ವಾಗತಿಸ್ತೀವಿ. ಅದು ಇಲ್ಲದೆ ಅದನ್ನು ಬಂದರು ಅವರು ಈ ರಾಜ್ಯಕ್ಕೆ ಒಂದು ಹೋರಾಟದ ನಾಂದಿಯನ್ನು ಡ್ಯೂಟಿ ಹಿಡ್ಕೊಂಡು ಮುಂದೆ ಬರುವಂತ ಸ್ಥಿತಿಯಲ್ಲಿ ಈಗ ಇದ್ದೀವಿ ನಾವೆಲ್ಲ. ಈಗ ಅವರಲ್ಲಿರುವಂತ ಹೋರಾಟ ಮನೋಭಾವ ಅವ್ರಿಗೆ ಹೇಳಕ್ ಬರೋದಿಲ್ಲ ನಮ್ಗೆ. ಯಾಕಂದ್ರೆ ಅವ್ರದ್ದೇ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ಈ ಕೇವಲ ನಮ್ಮ ಸಂಘನೂ ಅಷ್ಟು ಬಲಾಢ್ಯವಾಗಿರ್ಲಿಲ್ಲ. ಒಂದು ಕಾಲಕ್ಕೆ ಬರೀ ಸೌತ್ ಕರ್ನಾಟಕ ಮಾತ್ರ ಸೀಮಿತವಾಗಿತ್ತು. ಅದನ್ನ ಒಂದು ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ನನ್ನ ಹೆಸರು. ಇವತ್ತು ಈ ದಿನ ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆನ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ಮಡಿವಾಳ ಬಂಧುಗಳು ಈ ಬೀದರ್ನಲ್ಲಿ ಯಾವುದೇ ಗೊಂದಲಗಳು ಒಳಗಾಗದೆ, ಯಾಕೆಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ 60 ಪ್ರಶ್ನೆಗಳು ನಾವು ಅವ್ರು ಕೇಳೋ ಸಂದರ್ಭದಲ್ಲಿ ಹಿಂದೂ ಅನ್ನೋ ಜಾಗದಲ್ಲಿ ಯಾವ ವರ್ಗ ಸೇರ್ಕೊಂತೀವಿ ಅಂತಂದಾಗ ಹಿಂದೂ ಮಾಡಿ, ಜಾತಿ ಅಂತ ಕಾಲಂ ಬಂದಂತ ಸಂದರ್ಭದಲ್ಲಿ ಮಡಿವಾಳ ಅಂತ ಮಾಡಿ, ಯಾಕೆಂದ್ರೆ ನಮ್ಮಲ್ಲಿ ಇನ್ನು ಈ ಒಂದು ಭಾಗದಲ್ಲಿ ಲಿಂಗಾಯತ ಮಡಿವಾಳ ಅಂತ ಜಾಸ್ತಿ, ಯಾಕೆಂದ್ರೆ ಪ್ರಾಂತ್ಯ ವರ್ಗದಲ್ಲಿ ಅವರವರ ಲಿಂಗಾಯತರು ಮತ್ತೊಬ್ರು ಇದ್ದ ಸಂದರ್ಭದಲ್ಲಿ ಅವರ ಪ್ರೇರಣೆ ಒಳಗಾಗಿ ಕೆಲವೊಂದು ಅಚಾತುರ್ಯ ಆಗಿದೆ. ಈ ಸಂದರ್ಭದಲ್ಲಿ ಆ ಅಚಾತುರ್ಯನ ಕಂಟಿನ್ಯೂ ಮಾಡಬಾರ್ದು ಅಂತ ನನ್ನ ಒಂದು ಮನವಿ. ಇಲ್ಲಿನ ಈ ಭಾಗದ ಅಧ್ಯಕ್ಷರು ನಾನು ಸಮಾಜದಲ್ಲಿ ಬಹಳಷ್ಟು ಹೆಸರನ್ನು ನೋಡಿದೆ. ನಾನು ಇವತ್ತ ಮಡಿವಾಳ ಅಂತ ಹೇಳಿ ಏನು ಹೆಸರು ಗೊತ್ತಾ, ಕಾಲಂ ನಂಬರ್ 903A ಅಂತೇಳಿ ಬರೆಸುವಂಥ ಇವತ್ತ ನಮ್ಮ ಮುಂದೆ ಬರೋ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಆಗಲಿ, ರಾಜಕೀಯ ಆಗಲಿ ಬರೋ ದಿನಗಳಲ್ಲಿ ಹೆಲ್ಪ್ ಆಗ್ತದ. ಎಲ್ಲರಿಗೂ ನಾವು ಹಳ್ಳಿಯಿಂದ ಎಲ್ಲರಿಗೂ ತಿಳಿಸೋದನ್ನ ಗ್ರಾಮ ಪಂಚಾಯತಿಯಲ್ಲಿ, ನಗರಸಭೆಯಲ್ಲಿ ಕೂಡ
ಎಲ್ಲ ಕಡೆ ನಾವು ತಿಳಿಸೋದು ಮೇಲದ. ಯಾಕಂದ್ರೆ ಅವ್ರಿಗೆ ಆದಷ್ಟು ಮಟ್ಟಿಗೆ ನಾವು ಮಡಿವಾಳ ಅಂತೇಳಿ ಅವ್ರು ಕೇಳಿದ್ರು, ಮಡಿವಾಳ ಗೋಬಿ ಇದೆ, ಮಡಿವಾಳ ಯಾಕೆ ಕಾಲಮ್ ನಂಬರಲ್ಲಿ ಮಡಿವಾಳ ಬರೆಸಿದ್ರೆ ಮಾತ್ರ ನಾವು ಆ ಕೆಟಗರಿಯಲ್ಲಿ ಸೇರ್ತೇವೆ. ನಾವು ಮಡಿವಾಳ ಸಂಖ್ಯೆಯಲ್ಲಿ ಎಷ್ಟಿರ್ತಾವೆ ಅಂತೇಳಿ ಕೂಡ ಗೊತ್ತಾಗ್ತದೆ. ಈಗ ನಾವು ಭಾಳಷ್ಟು ನೋಡಿದೆವು, ತೆಲಂಗೆ ಇದೆ, ಕೋಲಾರ ಇದೆ, ಮತ್ತೆ ಭಾಳಷ್ಟು ಹೆಸರುಗಳಿದೆ. ಹಾಗಾಗಿ ಅವರು ಕರೆಯುವಂಥ ಹೆಸರು ಯಾವುದೇ ಇರಲಿ, ಆದ್ರೆ ನಾವು ಕೂಡ ಎಲ್ಲ ಕಾಲಮದಲ್ಲಿ ನಮ್ಮ ಏನು ಸಂಖ್ಯೆಯಲ್ಲಿ ಬರ್ತದ ಮಡಿವಾಳ ಅಂತೇಳಿ ಬರ್ಸ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ಎಲ್ಲರಿಗೂ ನಾನು ವಿನಂತಿ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷ ವಿಠಲ್ ಮಡಿವಾಳ, ಕಾರ್ಯದರ್ಶಿ ಅಶೋಕ್ ರಂಜೋಳ್, ಯುವ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಕೊಂಡಂಪಳ್ಳಿ, ಯುವ ಘಟಕದ ಕಾರ್ಯದರ್ಶಿ ರಾಜಣ್ಣ ಮಡಿವಾಳ್, ಮುಖಂಡರಾದ ಡಾಕ್ಟರ್ ದಯಾನಂದ ಅಗ್ಸರ್, ಮಲ್ಲಣ್ಣ ಮಡಿವಾಳ, ಹನುಮಂತ ಮಡಿವಾಳ, ಕಲಬುರಗಿ ತಾಲೂಕು ಅಧ್ಯಕ್ಷ ಮಡಿವಾಳಪ್ಪ ಸಾವಳಗಿ ಉಪಸ್ಥಿತರಿದ್ದರು.